ನಾಳೆ ಬಿಜೆಪಿ ಹಾಗೂ ವಿವಿಧ ರೈತ ಪರ ಸಂಘಟನೆಗಳಿಂದ ಗುಬ್ಬಿ ಭಾಗದಲ್ಲಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಇದೇ ಒಂದು ವೇಳೆಯಲ್ಲಿ 144 ಸೆಕ್ಷನ್ ಕೂಡ ಜಾರಿಯಾಗಿರುವಂತದ್ದು. ಇದಕ್ಕೆ ನಾವು ಕಚ್ಚೇನು ಕಟ್ಟೋಲ್ಲ, ನಾವು ಹೆದರೋದು ಇಲ್ಲ ಅಂತ ಹೇಳಿ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್. ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರ ನಾಳೆ ಬಿಜೆಪಿ ಹಾಗೆ ವಿವಿಧ ರೈತ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆ ಕುರಿತು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಕ್ಸ್ಪ್ರೆಸ್ ಕೆನಾಲ್ ಅನುಮೋದನೆ ಆಯಿತು, ಈ ಯೋಜನೆ ಆಗಬಾರ್ದು, ಈ ಯೋಜನೆಯನ್ನ ನಾವು ಮಾಡಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಡಿ.ಕೆ. ಶಿವಕುಮಾರ್ ಪರಮೇಶ್ವರ್ ಮುಂದೆ ಪ್ರತಿಭಟನೆಯನ್ನ ನಾವು ಮಾಡಿದ್ದೇವೆ. ರಂಗನಾಥ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ನಿಂತಿದ್ದಾರೆ. ಕುಣಿಗಲ್ಗೆ ನೀರು ಹರಿಸೋದಕ್ಕೆ ನಮ್ಮ ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಆದರೆ ಮೂಲ ಯೋಜನೆಗೆ ಧಕ್ಕೆಯನ್ನ ತೆಗೆದುಕೊಂಡು ಬಂದು ಡೈವರ್ಷನ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಹೋರಾಟ ಮಾಡಿದ್ರೂ ಸಹ ನೀರು ತಗೊಂಡು ಹೋಗ್ತೀವಿ ಅಂತ ಹೇಳಿ ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ. ನಾಳೆ 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. ನಾವು 144 ಸೆಕ್ಷನ್ಗೆ ಕಚ್ಚೇನು ಕಟ್ಟಲ್ಲ, ನಾವು ಅದನ್ನ ಮುರಿತೀವಿ. ನಾವು ಯಾರ ಹಿತಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು? ಬೇರೆ ಯಾರ ಹಿತಕ್ಕೋಸ್ಕರನೂ ಅಲ್ಲ, ರೈತರಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ತಾಕತ್ತಿದ್ರೆ ಹೋರಾಟವನ್ನ ನಿಲ್ಲಿಸಿ. ಪರಮೇಶ್ವರ್ ಹಾಗೆ ಸಚಿವ ರಾಜಣ್ಣ ಅವರಿಗೆ ಹೇಳ್ತೀನಿ, ಅಚ್ಚುಕಟ್ಟಾಗಿ ಡಿಕ್ಲೇರ್ ಮಾಡಿ, ನೀರು ಸೇವಿಂಗ್ಸ್ ಅಂತ ನೀರು ತಗೊಂಡು ಹೋಗೋದು ನಿಲ್ಲಬೇಕು. ಎಲ್ಲ ಬೆಳೆಗಳಿಗೆ ನೀರು ಕೊಡಬೇಕು. ಟೆಕ್ನಿಕಲ್ ಕಮಿಟಿಯಲ್ಲಿ ಎಲ್ಲ ಶಾಸಕರು ಒಪ್ಪಿಗೆಯನ್ನ ಕೊಟ್ಟಿದ್ರು ಅಂತ ಹೇಳಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಆ ಹೇಳಿಕೆ ವಿಚಾರವಾಗಿ ಯಾರೂ ಕೂಡ ಅದನ್ನ ಒಪ್ಪಿಗೆ ನೀಡಿಲ್ಲ. ಪರಮೇಶ್ವರ್ ಸಮಿತಿಯನ್ನ ಮಾಡಿದ್ರು, ಅಲ್ಲಿ ನಾವು ವಿರೋಧವನ್ನ ಮಾಡಿದ್ವಿ. KDP ಮೀಟಿಂಗ್ನಲ್ಲಿ ನಾವು ವಿರೋಧವನ್ನ ಮಾಡಿದ್ವಿ. ಏನಾದರೂ ಸುರೇಶ್ ಗೌಡ್ರ ಹೋರಾಟದಲ್ಲಿ ವ್ಯತ್ಯಾಸ ಇದೆಯಾ? ಯೋಚನೆ ಮಾಡಿಕೊಂಡು ಮುಂದೆ ಹೋಗಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಕೇಳ್ತಿದ್ದೀನಿ, ತುಮಕೂರು ಜಿಲ್ಲೆಯ ಜನರ ಬೇಡಿಕೆ ಇದು. 10 ತಾಲೂಕಿನಲ್ಲೂ ಕೂಡ ನೀರಿನ ವಿಚಾರದಲ್ಲಿ ಸಮಾನವಾಗಿ ಬದುಕಬೇಕು. ನಾಳೆ ಏನಾದರೂ ಸಾವು ನೋವು ಆದರೆ ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ. ದಮ್ಮಿದ್ರೆ ಬಂದು ನಿಂತ್ಕೊಳ್ಳಿ, ಪೊಲೀಸರು ನಿಂತ್ಕೊಂಡು ತಡಿಲಿ ಹೋರಾಟವನ್ನು. ನಾವು ಅಹಿಂಸಾ ಮಾರ್ಗವಾಗಿ ಹೋರಾಟವನ್ನು ಮಾಡ್ತೀವಿ, ಶಾಂತಿ ಮಾರ್ಗವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುರೇಶ್ ಗೌಡ ಮಾತನಾಡಿದ್ದಾರೆ, ನೋಡೋಣ. ನಮ್ಮ ಸ್ವಾರ್ಥ, ನಮ್ಮ ಭಾರತೀಯ ಜನತಾ ಪಕ್ಷ ಏನು ಎಕ್ಸ್ಪ್ರೆಸ್ ಕೆನಾಲ್ ಅಥವಾ ಲಿಂಕ್ ಕೆನಾಲ್ ಅಂತ ಇವತ್ತು ನಾವು ಕರಿತೇವೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 70ನೇ ಕಿಲೋಮೀಟ್ರಿಂದ ನೇರವಾಗಿ ಕುಣಿಗಲ್ ಮತ್ತು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನು ತಗೊಂಡೋಗುವಂಥ ಒಂದು ಯೋಜನೆ ಅನುಷ್ಠಾನ ಮಾಡಿದೆ. ಈ ಸರ್ಕಾರ ಬಂದ ತಕ್ಷಣವೇ ಅದು ಅನುಷ್ಠಾನ ಆಯಿತು. ಅವತ್ತಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ. ಪರಮೇಶ್ವರ್ ಮನೆ ಮುಂದೆನೂ ಕೂಡ ಪ್ರತಿಭಟನೆ ಮಾಡಿದ್ದೇವೆ. ನಿಟ್ಟೂರಿಂದ DC ಆಫೀಸ್ವರೆಗೂ ಪ್ರತಿಭಟನೆ ಮಾಡಿದ್ದೇವೆ, ಪಾದಯಾತ್ರೆ ಮಾಡಿದ್ದೇವೆ. ಅಸೆಂಬ್ಲಿಯಲ್ಲೂ ಕೂಡ ಮಂಡನೆ ಮಾಡಿದ್ದೇವೆ, ಈ ಯೋಜನೆಯನ್ನು ಮಾಡಬಾರ್ದು ಅಂತೇಳಿ. ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡಿದ್ದೇವೆ. ಆದರೆ ಇದು ಯಾಕೋ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಇದನ್ನು. ಅಂದರೆ
ರಂಗನಾಥ್ ಅವರಿಗೆ ಅನುಕೂಲ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಅದು ಮಾಡ್ತಿದ್ದಾರೆ. ನಮಗೆ ಕುಣಿಗಲ್ಗೆ ನೀರು ಕೊಡೋದಕ್ಕೆ ಯಾವುದೇ ತಕರಾರಿಲ್ಲ. ಅವರಿಗೆ 3 TMC ನೀರು ಏನು ಕೊಡಬೇಕು, ಹೋದ ವರ್ಷ ಸಂಪೂರ್ಣವಾಗಿ 3 TMC ನೀರು ಕುಣಿಗಲ್ಗೆ ಹೋಗಿದೆ. ಅವ್ರ ಯೋಜನೆ ಅನುಷ್ಠಾನ ಮಾಡ್ಕೊಂಡು ಟೇಲ್ ಎಂಡ್ ಏನಿದೆ ಕುಣಿಗಲ್ದು ಅಲ್ಲಿವರೆಗೂ ನೀರು ತೊಗೊಂಡೋಗಲಿ. ನಾನು ಆ ತಾಲೂಕವನು, ನನಗೇನು ತಕರಾರಿಲ್ಲ. ತುಮಕೂರು ಜಿಲ್ಲೆ ಜನಕ್ಕೂ ಕುಣಿಗಲ್ಗೆ ನೀರು ಕೊಡೋದಕ್ಕೆ ಏನು ತಕರಾರಿಲ್ಲ. ಕೃಷ್ಣಪ್ಪನಿಗೆ ಆಗಲಿ, ನನಗೆ ಆಗಲಿ, ಗುಬ್ಬಿ ಅವರಿಗೆ ಆಗಲಿ, ಯಾರಿಗೂ ತಕರಾರಿಲ್ಲ. ಆದರೆ ಇಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ, ಡೈವರ್ಷನ್ ಮೂಲ ಯೋಜನೆಯನ್ನು ಮೊಟಕುಗೊಳಿಸಿ ನೇರವಾಗಿ ನೀರನ್ನು ತಗೊಂಡು ಹೋಗೋದಕ್ಕೆ ಇಡೀ ಜಿಲ್ಲೆಯಲ್ಲಿ ವಿರೋಧ ಇದೆ. ಮೂಲ ಯೋಜನೆಗೆ ಧಕ್ಕೆ ತಂದು ಡೈವರ್ಷನ್ ಮಾಡೋದಕ್ಕೆ ನಮ್ಮದೆಲ್ಲ ವಿರೋಧ ಇದೆ. ಇಷ್ಟೆಲ್ಲ ಹೋರಾಟಗಳಾಗಿ ಇಷ್ಟೆಲ್ಲ ಅಸೆಂಬ್ಲಿಗಳಲ್ಲಿ ರೈತರುಗಳು, ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ನಾವೆಲ್ಲರೂ ಹೋರಾಟ ಮಾಡಿದ್ದೇವೆ. ಇಷ್ಟಾದರೂ ಹಠ ಬಿಡದಲೆ ಇದನ್ನು ನಾವು ತಗೊಂಡು ಹೋಗ್ತೀವಿ, ಸರ್ಕಾರ ನಮ್ಮದಿದೆ ಅಂತೇಳಿ ಮೊಂಡು ವಾದವನ್ನು DK ಶಿವಕುಮಾರ್ ಸಾಹೇಬರು ಮಾಡ್ತಾ ಇದ್ದಾರೆ. ನಾನಿವತ್ತು 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ತಹಸೀಲ್ದಾರು. ನಾವು ಇದಕ್ಕೆ ಕಚ್ಚೆನೂ ಕಟ್ಟಲ್ಲ. 144 ಸೆಕ್ಷನ್ನು ಸರ್ಕಾರ ಇದೆ, ಅವ್ರು ಮಾಡ್ಕೊಳ್ತಾರೆ. ನಾವಿರೋದು ಹೋರಾಟ ಮಾಡೋಕ್ಕೆ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಅವರಿರೋದು ಸೆಕ್ಷನ್ ಹಾಕೋಕ್ಕೆ, ನಾವಿರೋದನ್ನು ಮುರಿಯೋಕ್ಕೆ. 144 ಸೆಕ್ಷನ್ನ ಮುರಿತೇವೆ. ಯಾವುದೇ ಒತ್ತಡಕ್ಕೂ ನಾವು ಒಳಗಾಗಲ್ಲ. ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಇದು ರೈತರಿಗೋಸ್ಕರ ಹೋರಾಟ ಮಾಡ್ತಿರೋದು. ನಾವ್ಯಾರೋ ನಮ್ಮ ಸ್ವಾರ್ಥಕ್ಕೆ, ಸುರೇಶ್ ಗೌಡನ ಸ್ವಾರ್ಥಕ್ಕಾಗಲಿ, MT ಕೃಷ್ಣಪ್ಪನ ಸ್ವಾರ್ಥಕ್ಕಾಗಲಿ, ಸೊಗಡು ಶಿವಣ್ಣನ ಸ್ವಾರ್ಥಕ್ಕಾಗಲಿ, ಸ್ವಾಮೀಜಿಯವರ ಸ್ವಾರ್ಥಕ್ಕಾಗಿ ಈ ಹೋರಾಟ ಮಾಡ್ತಿಲ್ಲ. ನಾವು ಮಾಡ್ತಿರೋದು ರೈತರ ಜಿಲ್ಲೆಯ ರೈತರ ಹಿತಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ. ಇದು ಮರಣ ಶಾಸನ ಆಗಬಾರ್ದು. ತುಮಕೂರು ಜಿಲ್ಲೆಯಲ್ಲಿ ಬಹಳ ಜನ ಹೋರಾಟ ಮಾಡಿ ಹೇಮಾವತಿ ನೀರನ್ನು ತಂದಿದ್ದೇವೆ. ನಾನು ಈ ಕೂಡಲೇ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ, ನಿಮ್ಮ 144 ಸೆಕ್ಷನ್ಗೆ ನಾವು ಕಚ್ಚೆನೂ ಕಟ್ಟಲ್ಲ. ತಾಕತ್ತಿದ್ರೆ ನೋಡೋಣ, ಸರ್ಕಾರನ, ಜಿಲ್ಲಾಡಳಿತನ, ಇಲ್ಲ ರೈತರ ಸವಾಲಿದು. ಇದನ್ನು ಸವಾಲನ್ನ ನಾವು ಹಾಕಿದ್ದೇನೆ. ನಾಳೆ ನಾವು ಮಾಡ್ತಾ ಇರೋಂಥ ಹೋರಾಟವನ್ನ ಯಾರ ಕೈಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ದಮ್ಮಿದ್ರೆ ತಡೀಲಿ. ನಾಳೆ ಆಗ್ಲಿಲ್ಲ ಅಂದ್ರೆ ಮುಂದೆ ಯಾವ ಹೋರಾಟ ಮಾಡಬೇಕು ಅದನ್ನ ಮಾಡ್ತೀವಿ. ನಾಳೆ 144 ಸೆಕ್ಷನ್ ಉಲ್ಲಂಘನೆ ಮಾಡ್ತೀವಿ, ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಶಾಸಕ ಸುರೇಶ್ ಗೌಡ ಹೇಳಿರೋವಂಥದ್ದು. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಕೇವಲ ಕುಣಿಗಲ್ಗೆ ಮಾತ್ರ, ಮಾಗಡಿಗೆ ಅಲ್ಲ ಅಂತ ಹೇಳಿ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಹೇಳಿಕೆ ನೀಡಿರುವಂಥದ್ದು. ಇದೇ ವಿಚಾರಕ್ಕೆ ಸುರೇಶ್ ಗೌಡ ಕೂಡ ಪ್ರತ್ಯುತ್ತರವನ್ನ ನೀಡ್ತಾ ಇದ್ದಾರೆ. ಶಾಸಕ ರಂಗನಾಥ್ ಹೇಳಿಕೆ ವಿಚಾರ. ಶಾಸಕ ರಂಗನಾಥ್ ಏನು ಗೌರ್ಮೆಂಟಾ? ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಹೇಳಿ, DK ಶಿವಕುಮಾರ್ ಒಂದು ಸಭೆಯನ್ನ ಕರೀಲಿ. ಅದರಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ SR ಶ್ರೀನಿವಾಸ್ ಅವರು ಕೂಡ ಏನು ಮಾತಾಡ್ತಾ ಇಲ್ಲ. ಅವರು ವಿರೋಧ ಮಾಡಿದ್ದಾರೆ. ನಾಳೆ ನಮ್ಮ ಜೊತೆ ಅವರು ಕೂಡ ಬರಲಿ. ಜಿಲ್ಲಾ ಮಿನಿಸ್ಟರ್ ಎಲ್ಲ ಶಾಸಕರು ಕೂಡ ಕರೆದು ಮೀಟಿಂಗ್ ಅನ್ನ ಮಾಡಲಿ. ನಮ್ಮ ಅಧಿಕಾರ ಶಾಶ್ವತ ಇರೋಲ್ಲ, ರೈತರೇ ಶಾಶ್ವತ ಇರ್ತಾರೆ. ನಮ್ಮ ಹೋರಾಟ ಬಂದು ಕೂಡ ರೈತರಿಗೋಸ್ಕರನೇ ನಾವು ಮಾಡ್ತಾ ಇರೋವಂಥದ್ದು. ಯಾವುದೇ ರೀತಿಯಾದಂತಹ ವೈಯಕ್ತಿಕ ಹೋರಾಟ ಅಲ್ಲ ಇದು. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಮಾಧ್ಯಮಗಳ ಮುಂದೆ ನಾಳೆ ಮಾಡ್ತಾ ಇರುವಂತಹ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿದ್ದಾರೆ.